ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ನೀಲಾ ಕ್ರಿಯೇಷನ್. ಫ್ರೆಂಡ್ಸ್, ಇವತ್ತು ಸಿಂಗಲ್ ಸ್ಟೆಪ್ ಕ್ರೋಶಾ ಡಿಸೈನ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಬನ್ನಿ ನೋಡೋಣ. ಅದಕ್ಕಿಂತ ಮುಂಚೆ ನೋಡಿ, 11 ನಂಬರ್ 0.7 mm ಕ್ರೋಶಾ ನೀಡಲ್ನ ಯೂಸ್ ಮಾಡ್ತಾಯಿದ್ದೀನಿ. ಹಾಗೆ 6 ಎಳೆ ದಾರ ತೊಗೊಂಡಿದ್ದೀನಿ. ನೋಡಿ, 3 mm ಬೀಡ್ಸ್ನ ಯೂಸ್ ಮಾಡ್ತಾಯಿದ್ದೀನಿ ಈ ಡಿಸೈನ್ಗೆ. ಮೊದಲಿಗೆ ನೋಡಿ, ಬಟ್ಟೆಗೆ ಸೂಜಿಯನ್ನು ಹಾಕಿಬಿಟ್ಟು ದಾರಾನ ತೊಗೊಂಡು ಬರ್ತಾಯಿದ್ದೀನಿ. ತೊಗೊಂಡು ಬಂದುಬಿಟ್ಟು ಒಂದು ಸಲ ಲಾಕ್ ಮಾಡ್ಕೊತಾ ಇದ್ದೀನಿ. ಹಾಗೆ ಅದ್ರ ಪಕ್ಕದಲ್ಲೇ ಹೋಗ್ಬಿಟ್ಟು ಇನ್ನೂ ಒಂದು ಸಲ ಲಾಕ್ ಮಾಡ್ಕೊತೀನಿ. ಫ್ರೆಂಡ್ಸ್ ನೋಡಿ, ಈ ಥರ ಲಾಕ್ ಆದಮೇಲೆ ಒಂದು ಸ್ವಲ್ಪ ದಾರಾನ ಮೇಲೆ ಎಳ್ಕೊಂಡು ಒಂದು ಬೀಡನ್ನ ಹಾಕ್ಕೊಳ್ಳೋಣ. ಇವಾಗ ಬೀಡ್ ಹಾಕ್ಕೊಂಬಿಟ್ಟು ಬೀಡ್ ಲಾಕ್ ಮಾಡ್ಕೊಳ್ಳೋಣ. ನೋಡಿ, ಬೀಡ್ ಲಾಕ್ ಆದಮೇಲೆ ಒಂದು ಸಲ ಸೂಜಿ ಮೇಲೆ ದಾರ ತಗೊಂಡು ನಾವು ಕ್ರಾಸಾಗಿ ನೀಡಲ್ನ ಇಟ್ಕೊಂಡು ನೋಡಿ, ಕ್ರಾಸಾಗಿ ಇಟ್ಕೊಂಡ್ಬಿಟ್ಟು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸೂಜಿನ ಚುಚ್ಚಿ ದಾರಾನ ಒಂದು ಸ್ವಲ್ಪ ದಾರ ತೊಗೊಂಡು ಬಂದುಬಿಟ್ಟು ಮೇಲೆ ಎತ್ತಾನ. ಫ್ರೆಂಡ್ಸ್, ಇದನ್ನು ಈ ಥರ ಸ್ವಲ್ಪ ಮೇಲೆ ತೊಗೊಂಡ್ಬಿಟ್ಟು ನೋಡಿ ಡಬಲ್ ಕ್ರೋಶನ ಮಾಡ್ಕೊಳ್ಳೋಣ. ಎರಡರಲ್ಲೊಂದು ನಂತರ 2 ಚೈನು. 2 ಚೈನ್ ಆದಮೇಲೆ ಸೂಜಿ ಮೇಲೆ 1 ಟೈಮ್ ದಾರ ತೊಗೊಂಡು ಇದೇನು ಬೀಡ್ಸ್ ಮತ್ತು ಇದ್ರ ಪಕ್ಕ ಗ್ಯಾಪ್ ಇದೆ ಅಲ್ವಾ, ಬೀಡ್ಸ್ ಪಕ್ಕ ಒಂದು ಗ್ಯಾಪ್ ಇತ್ತಲ್ಲ, ಅದ್ರ ಮಧ್ಯದಲ್ಲಿ ಹೋಗ್ಬಿಟ್ಟು ದಾರ ತೊಗೊಂಡು ಬಂದು ನೋಡಿ ಎರಡರಲ್ಲೊಂದು ಡಬಲ್ ಕ್ರೋಶನ ಮಾಡ್ಕೋಬೇಕು. ಇವಾಗ 3 ಚೈನ್ನ ಹಾಕ್ಕೊಳ್ಳೋಣ. ಫ್ರೆಂಡ್ಸ್, 3 ಚೈನ್ ಆದಮೇಲೆ ನೋಡಿ, 2 ಏನು ಕಂಬಗಳ ಮಧ್ಯದಲ್ಲಿ ಗ್ಯಾಪ್ ಇದೆ ಅಲ್ವಾ, 2 ಕಂಬ ಹಾಕಿದ್ವಲ್ಲ, ಅದ್ರ ಮಧ್ಯದಲ್ಲಿ ಏನು ಗ್ಯಾಪ್ ಇದೆಯಲ್ಲ, ಅದ್ರ ಮಧ್ಯದಲ್ಲಿ ಹೋಗ್ಬಿಟ್ಟು ನಾನು ಈಗ ಲಾಕ್ ಮಾಡ್ಕೋಬೇಕು. ನೋಡಿ, ಇದಕ್ಕೆ ಪಿಕಾಕ್ ಡಿಸೈನ್ ಕೂಡ ಅಂತ ಹೇಳ್ತಾರೆ. ಈ ಥರ ಬರುತ್ತೆ. ಸ್ವಲ್ಪ ಟೈಟಾಗಿ ಎಳ್ಕೋಬೇಕು. ಮತ್ತು ನಾನು ಸೂಜಿ ಮೇಲೆ ದಾರ ತಗೊಂಡು ಈ ಗ್ಯಾಪ್ ಮಧ್ಯದಲ್ಲಿ ಹೋಗ್ಬಿಟ್ಟು ನೋಡಿ ಎರಡರಲ್ಲೊಂದು ಅಂದರೆ ಡಬಲ್ ಕ್ರೋಶನ ಮಾಡಿಕೊಂಡು ಮತ್ತೆ 3 ಚೈನ್ನ ಹಾಕ್ಕೋಬೇಕು. 3 ಚೈನ್ ಆದಮೇಲೆ ಮತ್ತೆ 2 ಮಧ್ಯದಲ್ಲಿ ಹೋಗ್ಬಿಟ್ಟು ಲಾಕ್ ಮಾಡ್ಕೊಳ್ಳೋಣ. ಈ ಥರ ಟೈಟಾಗಿ ಎಳೆದ್ರೆ ಈ ಥರ ಪಿಕಾಕ್ ಡಿಸೈನ್ ಕಾಣಿಸುತ್ತೆ. ಫ್ರೆಂಡ್ಸ್, ಇದು ನೋಡಿ ಈ ಥರ ಕಾಣಿಸುತ್ತೆ. ಮತ್ತು ಸೂಜಿ ಮೇಲೆ ದಾರ ತಗೊಂಡು ಎರಡರಲ್ಲೊಂದು ಆಮೇಲೆ ಮತ್ತೆ 3 ಚೈನ್ನ ಹಾಕ್ಕೊಳ್ಳೋದು. ಮತ್ತು 2 ಮಧ್ಯದಲ್ಲಿ ಹೋಗ್ಬಿಟ್ಟು ದಾರಾನ ತೊಗೊಂಡು ಬಂದು ಲಾಕ್ ಮಾಡ್ಕೊಳ್ಳೋಣ. ಈ ಥರ ಲಾಕ್ ಆದಮೇಲೆ ಮತ್ತು ಸೂಜಿ ಮೇಲೆ ದಾರ ತಗೊಳ್ಳೋದು, ಗ್ಯಾಪಲ್ಲಿ ಹೋಗ್ಬಿಟ್ಟು ದಾರ ತೊಗೊಂಡು ಬಂದು ಎರಡರಲ್ಲೊಂದು ಮತ್ತು 3 ಚೈನ್ನ ಹಾಕ್ಕೋಬೇಕು ನಾವು. ನೋಡಿ, ಈ ಥರ 3 ಚೈನ್ನ ಹಾಕ್ಕೊಂಡ್ಬಿಟ್ಟು ಇದೇನು 2 ಮಧ್ಯದಲ್ಲಿ ಹೋಗ್ಬಿಟ್ಟು ನಾನು ಈ ಥರ ತೊಗೊಂಡು ಬಂದು ಒಂದು ಸ್ವಲ್ಪ ಟೈಟಾಗಿ ಎಳೆದ್ರೆ ಒಂದು ಪಿಕಾಕ್ ಡಿಸೈನ್ ನೀಟಾಗಿ ಕಾಣಿಸುತ್ತೆ. ಇದೇ ಥರ ನಾನು 6 ಪಿಕಾಕ್ ಡಿಸೈನ್ನ ಹಾಕ್ತಾಯಿದ್ದೀನಿ. ನೋಡಿ, 1 2 3 2 3 4 5 ಆಯಿತು. ತುಂಬ ಈಸಿಯಾಗಿದೆ ಫ್ರೆಂಡ್ಸ್. ಯಾರಿಗೆ ಬರಲ್ಲ, ಬಿಗ್ನರ್ಸ್ ಅಂತ ಅಂತಿರೋ, ಆರಾಮಾಗಿ ಇದನ್ನು ಹಾಕ್ಕೋಬೋದು. ನೋಡಿ, ಈ ಥರ ಆದಮೇಲೆ ಈಗ ನಾನು 6 ಟೈಮ್ನ ಹಾಕಿದ್ದೀನಿ. ನೋಡಿ, 1 2 3 4 5 6 ಟೈಮ್ ಆಯ್ತಲ್ವ. 6 ಟೈಮ್ ಆದಮೇಲೆ ಇವಾಗ ಇದನ್ನು ನೋಡಿ ನೀಡಲ್ ಎಲ್ಲಿಗೆ ಬರುತ್ತೋ ನೋಡ್ಕೊಂಡ್ಬಿಟ್ಟು ನಾನು ಇವಾಗ ಲಾಕ್ ಮಾಡ್ಕೊತಾ ಇದ್ದೀನಿ.
ನೋಡಿ ಫ್ರೆಂಡ್ಸ್, ಇದು ಲಾಕ್ ಆದಮೇಲೆ ನಾನಿವಾಗ ಮತ್ತೆ ಬೀಡನ್ನ ಯೂಸ್ ಮಾಡ್ತಾಯಿದ್ದೀನಿ. ನಿಮಗೆ ಇಲ್ಲಿ ಈ ಬೀಡ್ ಲಾಕ್ ಆದಮೇಲೆ ನೋಡಿ, ಒಂದು ಸಲ ಬೀಡ್ ಲಾಕ್ ಆದಮೇಲೆ ನೀವು ಇಲ್ಲಿ ಹಾಗೆ 5 ಚೈನ್ನ ಹಾಕ್ಕೊಂಡ್ಬಿಟ್ಟು ಕುಚ್ಚಿಗೆ ಅಂತ ಇದು ಮಾಡ್ಕೋಬೋದು. ನಾನು ಕುಚ್ಚನ್ನು ಕಟ್ತಾ ಇಲ್ಲ, ಇಲ್ಲಿ ವಿತೌಟ್ ಕುಚ್ಚು ಡಿಸೈನ್ನ ನಾನು ತೋರಿಸ್ತಾ ಇರೋದು ಇವಾಗ. ನೋಡಿ, ಬೀಡನ್ನ ಹಾಕಿಬಿಟ್ಟು ಲಾಕ್ ಮಾಡಿಬಿಟ್ಟು ನೋಡಿ ಕ್ರಾಸಾಗಿ ನೀಡಲ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ತೊಗೊಂಡ್ಬಿಟ್ಟು ಒಂದು ಸ್ವಲ್ಪ ದಾರಾನ ಮೇಲೆ ಎಳ್ಕೊಂಡು ನೋಡಿ ಎರಡರಲ್ಲೊಂದು ಈ ಥರ ಮಾಡ್ಕೊಳ್ಳೋದು. ನಂತರ 2 ಚೈನನ್ನು ಹಾಕಿಬಿಟ್ಟು ಮತ್ತು ನೋಡಿ ಈ ಗ್ಯಾಪ್ ಮಧ್ಯದಲ್ಲಿ ಹೋಗ್ಬಿಟ್ಟು ನಾನು ಮತ್ತೆ ಒಂದು ಡಬಲ್ ಕ್ರೋಶೆಟ್ನ ಮಾಡ್ಕೋಬೇಕು. ಹಾಗೆ 3 ಚೈನ್ನ ಹಾಕ್ಕೊಳ್ಳೋದು. 3 ಚೈನ್ನ ಹಾಕಿಬಿಟ್ಟು 2 ಮಧ್ಯದಲ್ಲಿ ಹೋಗಿ ನೋಡಿ ಈ ಥರ ಸ್ವಲ್ಪ ಟೈಟಾಗಿ ಎಳ್ಕೊಂಡ್ರೆ ಪಿಕಾಕ್ ಡಿಸೈನ್ ಬರುತ್ತೆ. ನೋಡಿ ಫುಲ್ ಸೀರೆ ಇದೇ ಥರ ಮಾಡ್ಕೊಳ್ಳೋದು ಫ್ರೆಂಡ್ಸ್. ಇದನ್ನು ನಿಮಗೆ ಕುಚ್ಚು ಬೇಕು ಅಂದರೆ ಮಧ್ಯದಲ್ಲಿ 5 ಚೈನ್ನ ಹಾಕಿದರೆ ಕುಚ್ಚನ್ನು ಹಾಕ್ಕೋಬೋದು. ನೋಡಿ ಈ ಡಿಸೈನ್ ಆದಮೇಲೆ ಇಲ್ಲಿ 5 ಚೈನ್ ಹಾಕಿದರೆ ನೀವು ಕುಚ್ಚು ಆರಾಮಾಗಿ ಕುಚ್ಚು ಕಟ್ಕೋಬೋದು ಫ್ರೆಂಡ್ಸ್. ನಾನು ವಿತೌಟ್ ಕುಚ್ಚನ್ನು ತೋರಿಸ್ತಾ ಇದ್ದೀನಿ. ನೋಡಿ, ಸೂಜಿ ಮೇಲೆ 1 ಟೈಮ್ ದಾರ ತಗೊಂಡು ಈ ಥರ ಎರಡರಲ್ಲೊಂದು ಮಾಡ್ಕೊಂಡ್ಬಿಟ್ಟು 1 2 3 ಚೈನ್ನ ಹಾಕಿಬಿಟ್ಟು 2 ಮಧ್ಯದಲ್ಲಿ ಹೋಗಿ ಒಂದು ಸ್ವಲ್ಪ ಟೈಟಾಗಿ ಎಳ್ಕೊಂಡ್ರೆ ಈ ಥರ ಡಿಸೈನ್ ಬರುತ್ತೆ. ನೋಡಿ, ಸೂಜಿ ಮೇಲೆ ದಾರ ತಗೊಂಡು ಗ್ಯಾಪ್ ಮಧ್ಯದಲ್ಲಿ ಹೋಗಿ ಎರಡರಲ್ಲೊಂದು ಈ ಥರ ಮಾಡ್ಕೋಬೇಕು. ನಂತರ 3 ಚೈನ್ನ ಹಾಕ್ಕೋಬೇಕು. ಹಾಗೆ 2 ಮಧ್ಯದಲ್ಲಿ ಗ್ಯಾಪ್ ಕಾಣಿಸುತ್ತಲ್ವ, ಈ ಗ್ಯಾಪ್ ಮಧ್ಯದಲ್ಲಿ ಹೋಗ್ಬಿಟ್ಟು ನೋಡಿ ಈ ಗ್ಯಾಪ್ ಮಧ್ಯದಲ್ಲಿ ಹೋಗ್ಬಿಟ್ಟು ಈ ಥರ ತಗೊಂಡು ನೀಟಾಗಿ ಎಳ್ಕೊಂಡ್ರೆ ಡಿಸೈನ್ ನೀಟಾಗಿ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಇದು ನಾನು 6 ಟೈಮ್ಸ್ನ ಹಾಕ್ತಾಯಿದ್ದೀನಿ. ಒನ್ 2 3 ನೋಡಿ 5 ಟೈಮ್ಸ್ ಆಯಿತು. ನಾನು ಇನ್ನೊಂದು ಲಾಸ್ಟ್ ಟೈಮ್ ಹಾಕ್ತಾಯಿದ್ದೀನಿ. 1 2 3 ಟೈಮ್ಸ್. ನೋಡಿ, ಇದಾದಮೇಲೆ ಈ ಥರ ಬರುತ್ತೆ. ಬಂದಮೇಲೆ ನೋಡಿ ಇದು ಸೂಜಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡ್ಕೊಂಡು ನಾನು ಲಾಕ್ ಮಾಡ್ಕೊತಾ ಇದ್ದೀನಿ ಬಟ್ಟೆಗೆ. ನೋಡಿ ಫ್ರೆಂಡ್ಸ್, ಇವಾಗ ಇಲ್ಲಿ ನೀವು 5 ಚೈನ್ನ ಹಾಕಿಬಿಟ್ಟು ಕುಚ್ಚಿಗೆ ಇದು ಮಾಡ್ಕೋಬೋದು, ಕುಚ್ಚು ಸಹ ಹಾಕ್ಕೋಬೋದು. ಇವಾಗ ನಾನು ಕುಚ್ಚು ಹಾಕ್ತಿಲ್ಲ ಅಲ್ವಾ, ಅದಕ್ಕೆ ಬೀಡನ್ನ ಯೂಸ್ ಮಾಡ್ತಾಯಿದ್ದೀನಿ. ಬೀಡ್ ಲಾಕ್ ಮಾಡ್ಕೊಂಡ್ಬಿಟ್ಟು ನೋಡಿ ಇನ್ನೊಂದು ಸಲ ನೀಟಾಗಿ ತೋರಿಸ್ತಾ ಇದ್ದೀನಿ. ಒಂದು ಸಲ ಸೂಜಿ ಮೇಲೆ ದಾರ ತಗೊಂಡು ನೀಡಲ್ನ ನೋಡಿ ಈ ಥರ ಕ್ರಾಸಾಗಿ ಹಿಡಿದ್ಬಿಟ್ಟು ದಾರ ತಗೊಂಡು ಒಂದು ಸ್ವಲ್ಪ ಮೇಲೆ ಎತ್ತಬೇಕು. ಹಾಗೆ ನೋಡಿ ಎರಡರಲ್ಲೊಂದು ಈ ಥರ ಮಾಡ್ಕೊಂಡ್ಮೇಲೆ 2 ಚೈನ್ನ ಹಾಕ್ಕೊಳ್ತಾ ಇದ್ದೀನಿ ನಾನು. 2 ಚೈನ್ ಆದಮೇಲೆ ಸೂಜಿ ಮೇಲೆ ಒಂದು ಸಲ ದಾರ ತೊಗೊಂಡು ಈಗ ಬೀಡ್ ಪಕ್ಕ ಗ್ಯಾಪಲ್ಲಿ ಹೋಗಿ ನೋಡಿ ಡಬಲ್ ಕ್ರೋಶನ ಮಾಡ್ಕೋಬೇಕು. ಅಂದರೆ ಎರಡರಲ್ಲಿ ಒಂದು ಮತ್ತು ನಂತರ 1 2 3 ಚೈನ್ನ ಹಾಕಿಬಿಟ್ಟು ನೋಡಿ ಇವೆರಡು ಕಂಬ ಇದ್ದಾವಲ್ಲ, ಇವು 2 ಕಂಬದ ಮಧ್ಯದಲ್ಲಿ ಹೋಗ್ಬಿಟ್ಟು ನೋಡಿ ಈ ಥರ ನಾನು
ಇವಾಗ ಲಾಕ್ ಮಾಡ್ಕೊತಾ ಇದ್ದೀನಿ. ಲಾಕ್ ಮಾಡಿಕೊಂಡ್ರೆ ಈ ಥರ ಇದು ಪಿಕಾಕ್ ಡಿಸೈನ್ ನೀಟಾಗಿ ಕಾಣಿಸುತ್ತೆ ನೋಡಿ. ಸೂಜಿ ಮೇಲೆ ದಾರ ತಗೊಂಡು ಎರಡರಲ್ಲೊಂದು ಈ ಥರ ತೊಗೋಬೇಕು. ತೊಗೊಂಡ್ಬಿಟ್ಟು ಮತ್ತೆ ನಾನು 3 ಚೈನನ್ನು ತೊಗೊತಾ ಇದ್ದೀನಿ. 3 ಚೈನ್ ತೊಗೊಂಡು ನೋಡಿ ಎರಡರ ಮಧ್ಯದಲ್ಲಿ ಹೋಗ್ಬಿಟ್ಟು ನೋಡಿ ಈ ಥರ ಡಿಸೈನ್ನ ಮಾಡ್ಕೊಳ್ಳೋದು. ಇದೇ ಥರ ನಾನು ಸೇಮ್ 6 ಕಂಬನ ಅಥವಾ 6 ಪಿಕಾಕ್ ಡಿಸೈನ್ನ ನಾನು ಹಾಕ್ಕೊಳ್ತಾ ಇದ್ದೀನಿ. 1 2 3 ನೋಡಿ ಈ ಥರ ಸ್ವಲ್ಪ ಟೈಟಾಗಿ ಎಳೆದ್ರೆ ಈ ಡಿಸೈನ್ ಬರುತ್ತೆ. ಹಾಗೆ 3 ಚೈನ್ನ ಹಾಕ್ಕೊಂಡ್ಬಿಟ್ಟು ನೋಡಿ 4 ಆಯಿತು. ನೋಡಿ ಈ ಥರ 4 ಆಯಿತು. ಇವಾಗ 1 2 3 ಚೈನ್ನ ಹಾಕ್ಕೊಂಡ್ಬಿಟ್ಟು ಎರಡರ ಮಧ್ಯದಲ್ಲಿ ಬಂದು ನಾವು ಲಾಕ್ನ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಇವಾಗ 3 ಚೈನ್ನ ಹಾಕಿಬಿಟ್ಟು 3 ಚೈನ್ ಆದಮೇಲೆ ಮಧ್ಯದಲ್ಲಿ ಬಂದುಬಿಟ್ಟು ನೋಡಿ ಈ ಥರ ಸ್ವಲ್ಪ ಟೈಟಾಗಿ ಎಳೆದ್ರೆ ಈ ಡಿಸೈನ್ ಬರುತ್ತೆ. ಮತ್ತು ಸೂಜಿ ಮೇಲೆ ದಾರ ತಗೊಂಡು ಈ ಥರ ಎರಡರಲ್ಲೊಂದು ಡಬಲ್ ಕ್ರೋಶನ ಮಾಡ್ಕೊಂಡ್ಬಿಟ್ಟು 3 ಚೈನ್ನ ಹಾಕ್ಕೋಬೇಕು. 3 ಚೈನ್ ಆದಮೇಲೆ ಇವೆರಡರ ಮಧ್ಯೆ ಕಂಬ ಕಾಣಿಸುತ್ತಲ್ವ, ಕಂಬಗಳ ಮಧ್ಯದಲ್ಲಿ ಹೋಗ್ಬಿಟ್ಟು ಸಿಂಗಲ್ ಕ್ರೋಶನ ಹಾಕ್ಕೋಬೇಕು. ಅಂದರೆ ಲಾಕ್ ಆಗುತ್ತೆ ನೋಡಿ. 1 2 3 4 5 6 ಆಗಿದೆ. ಇವಾಗ ಲಾಕ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಇಲ್ಲಿಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡ್ಕೊಂಡ್ಬಿಟ್ಟು ನೋಡಿ ಫ್ರೆಂಡ್ಸ್, ಈ ಥರ ಡಿಸೈನ್ ಬಂತು. ಇದೇ ಥರ ಫುಲ್ ಸೀರೆಗೆ ಹಾಕ್ಕೊಳ್ಳೋದು. ನಿಮಗೆ ಮಧ್ಯದಲ್ಲಿ ಏನಾದ್ರು ಕುಚ್ಚು ಬೇಕು ಅಂತ ಅನ್ನಂಗಿದ್ರೆ ಒಂದು ಬೀಡ್ಗಿನ ಹಿಂದೆನೇ ನಾವು ಒಂದು ಲಾಕ್ ಮಾಡ್ತೀವಲ್ವ, ಆವಾಗ 5 ಚೈನ್ನ ಹಾಕ್ಕೋಬೇಕಾಗುತ್ತೆ. 5 ಚೈನ್ನ ಹಾಕ್ಕೊಂಡ್ರೆ ನಾವು ಕುಚ್ಚು ಕಟ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ. ಇಲ್ಲಿ ನಾನು ವಿತೌಟ್ ಕುಚ್ಚನ್ನು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಈ ಥರ ಬಂದಿದೆ ನೋಡಿ. ಯಾರೆಲ್ಲ ನನ್ನ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ದೀರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.